ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಮನೋಜ್. ತುಂಬ ದಿವಸ ಆಯಿತು ಒಂದು ವಿಡಿಯೋ ಮಾಡಿ, ಇವತ್ತು ಒಂದು ಮಾಡಬೇಕಂತ. ಸೊ ಅದಕ್ಕೆ ಇವತ್ತೊಂದು ಟಾಪಿಕ್ ಜೊತೆಗೆ ಬಂದಿರುವಂಥದ್ದು. ಇವತ್ತು ಯಾವುದೇ ರೀತಿಯಾದಂತಹ ಟೆಕ್ ಆಗಲಿ, ಇನ್ಫಾರ್ಮೇಷನ್ಸ್ ಆಗಲಿ, ಗೇಮಿಂಗ್ ಆಗಲಿ ಏನೂ ಮಾಡ್ತಿಲ್ಲ. ಸೊ ನನ್ನ ನಾನೇ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ಸೊ ನಾನೊಂದು ಹೊಸ ಮೂವಿನ ಮಾಡ್ತಿರುವಂಥದ್ದು. ಸೊ ಅದು ಆ್ಯನಿಮೇಷನ್ ಆಗಿರುತ್ತೆ. ಮೀನ್ಸ್ ಈಗ ಆ್ಯನಿಮೇಷನ್ ತುಂಬ ಲೆವೆಲಲ್ಲಿ ಟ್ರೆಂಡ್ ಲೆವೆಲಲ್ಲಿ ಇರುವಂಥದ್ದು. ಒಂದು ಬೇಸ್ಡ್ ಆನ್ ನಾವು ನಮ್ಮ ಸೆಲ್ಫಿಶ್ನೆಸ್, ಅಂದರೆ ನಮ್ಮ ಸ್ವಾರ್ಥಕ್ಕೆ ಒಂದು ಹಸಿರು ಭೂಮಿನ ಬಲಿ ಕೊಡ್ತಿರುವಂಥದ್ದು. ಸೊ ಆ ಅಂದರೆ ಆ ಟಾಪಿಕ್ನ ಹಿಡ್ಕೊಂಡು ಒಂದು ಮೂವಿನ ಮಾಡ್ತಿರುವಂಥದ್ದು. ಅದೇ ನಾನೇ. ನಿಮಗೆ ಒಂದು ಟೈಟಲ್ ನಿಮಗೆ ಒಂಥರ ಇದಾದಂಗೆ ಆಗ್ಬೋದು. ಏನಪ್ಪ ಅಂದರೆ ಇದೇನಪ್ಪ ನಾನೇ, ಏನು ಹೆಸರು ಹಿಂಗಿದೆ, ಈ ಥರ ಅನಿಸ್ಬೋದು. ಬಟ್ ಟೈಟಲ್ ಇದೇ ಇರುವಂಥದ್ದು. ನಾನೇ ಅಂದರೆ ಈಗ ಈಗ ನೀವು ಮೂವೀಸ್ ಒಂದು ಟೀಸರ್ನ ಅಪ್ಲೋಡ್ ಮಾಡಿರುವಂಥದ್ದು ಬುಧವಾರ 22, ಇದೇ ತಿಂಗಳು 22ಕ್ಕೆ. ಇನ್ನೇನು ನಾಳೆ ನವಂಬರ್ ಸ್ಟಾರ್ಟ್ ಆಯಿತು. 22ಕ್ಕೆ ಒಂದು ನಾನೇ ಟೀಸರ್ನ ರಿಲೀಸ್ ಮಾಡಿರುವಂಥದ್ದು. ನೀವು ಇಂಗ್ಲೀಷಲ್ಲಿ ಬಂದರೆ ಎನ್ ಅಂದರೆ ನಾನೇ, NAANE. ಓಕೆ, ಎನ್ ಅಂದರೆ ನ್ಯೂಟ್ರಿಲೈಸರ್ ಅಗೇನೆಸ್ಟ್ ಆಲ್ ನೆಗ್ಲೆಕ್ಟ್ ಎಕ್ಸ್ಪ್ಲೋಟೇಷನ್. ಈ ವರ್ಡಲ್ಲಿ ನೀವು ಒಂದು ಮೀನಿಂಗ್ನ ತಿಳ್ಕೊಬೋದು. ಹೆಂಗೆ ಗೊತ್ತಾ? ನ್ಯೂಟ್ರಿಲೈಸರ್ ಅಗೇನೆಸ್ಟ್ ಆಲ್ ನೆಗ್ಲೆಕ್ಟ್ ಎಕ್ಸ್ಪ್ಲೋಟೇಷನ್. ಇದರಲ್ಲೇ ನಿಮಗೆ ಒಂದು ಅರ್ಥ ಸಿಗುತ್ತೆ. ನ್ಯೂಟ್ರಿಲೈಸರ್ ಒಬ್ಬ ಮನುಷ್ಯ ನಾವು ಮಾಡ್ತಿರುವಂತಹ ಸೋಂಬೇರಿ ಎಕ್ಸ್ಪ್ಲೋಟೇಷನ್ಗೆ ಒಬ್ಬ ಮನುಷ್ಯ ರೈಸ್ ಆಗಬೇಕಾಗುತ್ತೆ. ಅವನಿಗೆ ನ್ಯೂಟ್ರಿಲೈಸರ್ ಅಂತ ನಾವು ಕರಿತೀವಿ. ಇದೊಂದು ಮೂವಿ. ನಮ್ಮ ಉಪೇಂದ್ರ ಸರ್ ಥರ ಇರುವಂಥ ಬ್ರೈನ್ನ ಯೂಸ್ ಮಾಡಿರುವಂಥ ಟೈಟಲಿಗೆ ನನ್ನ ಹೆಸರೇ ನಾನೇ. ಅದು ನಾನು, ಇದು ನಾನೇ. ನಾವೊಂದು ಕಾಮಿಡಿ ಹೇಳ್ತೀನಿ ಕೇಳಿದೆ. ನಾವೊಂದು ಡಿಸ್ಕಷನ್ ಮಾಡಬೇಕಾದ್ರೆ ನಾವು ನಮ್ಮ ಟೀಮ್, ಆ್ಯನಿಮೇಷನ್ ಮೂವಿ ಮಾಡ್ತಿರುವಂಥ ಟೀಮ್ ಅವರು. ಸೊ ಹಿಂಗೆಲ್ಲ ಕೂತಿದ್ವಿ ಎಲ್ಲರಿಗೂ ಸ್ವಲ್ಪ ಸ್ಟೋರಿ ಹೇಳಿದೆ. ವಾವ್, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಆ್ಯನಿಮೇಷನ್ ಮಾಡೋಕ್ಕೇನು ಸಬ್ಸ್ಕ್ರಿಪ್ಷನ್ ಬೇಕೋ ಆ ಬಜೆಟ್ಗೆ ಎಲ್ಲರೂ ಡಿವೈಡ್ ಮಾಡ್ಕೊಂಡ್ವಿ. ನಾನು ಸಹ ಸೇರಿ ಎಲ್ಲರೂ ಡಿವೈಡ್ ಮಾಡ್ಕೊಂಡ್ವಿ ಏನು ಪ್ರೊಡಕ್ಷನ್ ಅಮೌಂಟು. ಅವಾಗೇನಾಯಿತು, ನಾನೇದು ಮೂವಿದು ಏನಿದೆ ಹೆಸರು, ಅವ್ರಿಗೆ ನಾನು ಹೇಳಿದೆ ನಾನೊಂದು ಮೂವಿ ಮಾಡ್ತಾಯಿದ್ದೀನಿ, ಅದು ನಾನೇ. ನೀನೇ ಹೆಸ್ರು ಹೇಳಿ ಫಸ್ಟು ಅಂದರು. ನಾನೇ ಮೂವಿ ಹೆಸರು ನಾನೇ. ಶಾಕ್ ಆದರು. ಇದು ಹೆಂಗೆ ಸ್ಟಾರ್ಟ್ ಆಗಿದ್ದು ಅಂದರೆ, ನಾವು ನಮ್ಮ ಸ್ಕೂಲಲ್ಲಿ ಡಿಸ್ಕಷನ್ ಮಾಡ್ಬೇಕಾದ್ರೆ, ನಾನು ನನ್ನ ಫ್ರೆಂಡ್ ಪುಷು ಅಂತ. ಸೊ ಅವನು ಡಿಸ್ಕಷನ್ ಮಾಡ್ಬೇಕಾದ್ರೆ ಒಂದು ಮೂವಿ ತೆಗಿಬೇಕು ಅಂದರೆ ಸೆಮಿಸ್ಟರ್, ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಅಂದ್ಕೊಂಡಿದ್ದು. ಅಂದರೆ ನಾನು ಮಾತಾಡ್ಬೇಕಾದ್ರೆ ದೂರ ಕೂತಾಗ ಒಂದು ಮೂವಿ ಮಾಡಬೇಕು ಉಪೇಂದ್ರ ಥರ. ಅಂದರೆ ಹಿಂದಿನ ದಿವಸ ಒಂದು ಉಪೇಂದ್ರ ಮೂವಿ ನೋಡಿದ್ದೆ ಅನಿಸುತ್ತೆ. ಸೊ ಹೆಸರು ಮಾತ್ರ ಚೆನ್ನಾಗಿರಬೇಕು. ಒಂದು ಹೆಸರು ಅಂದರೆ ಒಂದು ಹೆಸರು ಹೇಳೋಕ್ಕೆ ಒಂಥರ ಇಂಟ್ರೆಸ್ಟ್ ಇರಬೇಕು. ಸೊ ಅವ್ರು ಬರಬೇಕು. ಅಂದರೆ ನಾವೇನು ಥಿಯೇಟ್ರಲ್ಲ ರಿಲೀಸ್ ಮಾಡ್ತಿಲ್ಲ ಅಪ್ಪ, ನಾವು ಅಷ್ಟೊಂದು ದೊಡ್ಡವರು ಅಲ್ಲ. ನಾವು ಒಂದು ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತಿರುವಂಥದ್ದು ಒಂದು ಕಾರ್ಟೂನ್ ಸ್ಟೋರಿ ಥರ ಹೇಳ್ಕೊಂಡು ಹೋಗುವಂಥದ್ದು. ಅದೇ ಆ್ಯನಿಮೇಷನಲ್ಲಿ ಮಾಡಿದ್ದೀವಿ. ಸೊ ಅಂದರೆ ಒರಿಜಿನಾಲಿಟಿ ನಿಮಗೆ ಸಿಗೋಕ್ಕೋಸ್ಕರ ನಾವೊಂದು ಕಾರ್ಟೂನ್ ರೀತಿ ಮಾಡಿರುವ, ಅಂದರೆ ಏನು ಸ್ಟೋರಿ ಹೇಳ್ತಾರಲ್ಲ, ಈಗ ಅಜ್ಜಿ ಅವ್ರ ಮೊಮ್ಮಕ್ಳಿಗೆ ಹೆಂಗೆ ಸ್ಟೋರಿ ಹೇಳ್ತಾರೋ ಅದೇ ರೀತಿ ನಾವು ನಮ್ಮ ಜನರಿಗೆ ಒಂದು ಸ್ಟೋರಿನ ಹೇಳೋಕ್ಕೆ ಹೊಂಟಿರುವಂಥದ್ದು. ಯಾರು ಏನಂತಾರೋ ಗೊತ್ತಿಲ್ಲ, ಏನು ಮಾಡ್ತಾರೋ ಅಂತಾರೋ ಗೊತ್ತಿಲ್ಲ. ಸೊ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂತಲೂ ಗೊತ್ತಿಲ್ಲ. ಇನ್ನು ಟೀಸರ್ಗೆ ಇನ್ನೂ ಅರ್ಧ ನಿಂತಿದೆ, 46 ವ್ಯೂಸ್ ಅಷ್ಟೇ ಇರುವಂಥದ್ದು. ಎಲ್ಲರೂ ನೀವು ಕೂಡ ಸಪೋರ್ಟ್ ಮಾಡಿದ್ರೆ ಒಂದು ರೀತಿಯಾಗಿ ಬೆಳಿಬೋದು, ಇಲ್ಲ ಅಂದರೆ ಇಲ್ಲ, ನೋಡೋಣ. ಇದೇ ನಿಮಗೆ ಈಗ ಅದೇ ಹೇಳಿದ ಡಿಸ್ಕಷನ್ ಮಾಡಬೇಕಾದ್ರೆ ಎಲ್ಲ ಸ್ಟೋರಿ ಹೇಳಿದ್ವಿ. ಹೀರೋ ಹೆಸರು ಏನು? ನಾನೇ. ನೀನೆಲ್ಲ ಕೊಡೋ ಹೀರೋ ಹೆಸರು ಹೇಳು. ನಾನೇ ಹೀರೋ ಹೆಸರು. ಹೀರೋ ಹೆಸರು? ಹಾಂ, ಹೀರೋ ಹೆಸರು ನಾನೇ. ಅದೇ ಈ ನಾನೇ ಫುಲ್ ಫಾರ್ಮ್ ಇಂಗ್ಲೀಷಲ್ಲಿ ನಾವು ಬಂದರೆ ನ್ಯೂಟ್ರಿಲೈಸರ್ ಅಗೇನೆಸ್ಟ್ ಆಲ್ ನೆಗ್ಲೆಕ್ಟ್ ಎಕ್ಸ್ಪ್ಲೋಟೇಷನ್ ಆಗುತ್ತೆ. ಕನ್ನಡದಲ್ಲಿ ಆ ಥರ ಬರೋಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಕನ್ನಡದಲ್ಲಿ ಏನೋ ಇಡಬೇಕಾ ಚೆಕ್ ಮಾಡಿದ್ವಿ. ಅಂದರೆ ಬೇಡ ಇರಲಿ ಅಂತ ಹೇಳ್ಬಿಟ್ಟು ನಾನೇ ಅಂತ ಇಟ್ವಿ.
ಅಂದರೆ ಇಂಗ್ಲೀಷಲ್ಲೂ ಅದಾಯಿತು ಅಂದರೆ ಕನ್ನಡದಲ್ಲೂ ಇರಲಿ ಅತ್ಲಾಗೆ ನಾನೇ ಅಂತ ಮಾಡಿದ್ವಿ. ಸೊ ಅದು ನೆಕ್ಸ್ಟ್ ಏನಾಯಿತು, ಹೀರೋಯಿನ್ ಇಲ್ಲ ಇರಲ್ಲಿ. ನೀವು ಯಾವ ಹೀರೋಯಿನೂ ಇಲ್ಲ, ವಿಲನ್ ಇದ್ದಾನಷ್ಟೇ ಆಯಿತಾ. ವಿಲನ್ ನಿಮಗೆಲ್ಲ ಗೊತ್ತಾಗುತ್ತೆ. ನೆಕ್ಸ್ಟು ಒಂದು ಮ್ಯೂಸಿಕ್ ಅಪ್ಡೇಟ್ನ ಕೊಡಬೇಕಾಗುತ್ತೆ. ಈಗ ಟೀಸರ್ ಬಿಟ್ಟಿರುವಂಥದ್ದು, ಸದ್ಯಕ್ಕೆ ಒಂದು ಫಸ್ಟ್ ಲುಕ್ ಥರ ಟೀಸರ್ನ ಬಿಟ್ಟಿರುವಂಥದ್ದು. ಸೊ ಇದೇನು ನಡಿಬೇಕಾದ್ರೆ ಹೀರೋಯಿನ್ನು ನೀನೇ, ಹೆಂಗಿದೆ ನೋಡಿ. ಹೀರೋ ಹೆಸರು ನಾನೇ, ಹೀರೋಯಿನ್ ಹೆಸರು ನೀನೇ, ವಿಲನ್ ಹೆಸರು ನಿಂಗೆ ಯಾಕೆ. ಇದೊಂದು ಕಾಮಿಡಿ ಅಂದರೆ ಕಾಮಿಡಿ. ಇದು ನೀವು ಒಂದು ಗ್ರೂಪಲ್ಲಿ ಡಿಸ್ಕಷನ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ಈಗ ಸ್ಟೋರಿಗೆ ಬರೋಣ. ಏನು ನಾವು ಅಂದರೆ ಒಂದು ಕಂಟೆಂಟ್ ಇರಬೇಕು. ಈಗ ನಾವು ಮೂವಿ ಮಾಡಬೇಕಂದ್ರೆ ಒಂದು ಕಂಟೆಂಟ್ ಇರ್ಬೋದು. ಸೊ ಇದು ಆ್ಯನಿಮೇಷನ್ ಸೀರೀಸ್ ರೀತಿ ಇರುತ್ತೆ. ಸೊ ಅಂದರೆ ಒಂದು ಪವರ್ಫುಲ್ಲಾಗಿರುತ್ತೆ, ಬಟ್ ಬಜೆಟ್ ಲೋ ಬಜೆಟ್ ಇದರಿಂದ ಯಾರಿಗೂ ಲಿಪ್ಸಿಂಗ್ಸ್ ಮಾಡೋಕ್ಕಾಗಲ್ಲ. ಅಂದರೆ ಈಗ ನಾನು ಹಿಂಗೆ ಈ ಥರ ಮಾತಾಡ್ತೀನೋ ಆ ಥರ ನಂಗೆ ಮಾಡೋಕ್ಕೆ ಬರೋಲ್ಲ. ಸೊ ಅಲ್ಲಿ ಆ್ಯಕ್ಷನ್ ನಡೀತಿರುತ್ತೆ, ನಮ್ಮ ಪಾಡಿ ಒಂದು AI ವಾಯ್ಸ್ನ ಕೊಡುವಂಥದ್ದು. ಅಂದರೆ AI ವಾಯ್ಸ್ ಏನು ನಡೀರುತ್ತೆ ಅಂದರೆ, ಈಗ ಇಲ್ಲೊಂದು ನಾನೇ ಅಲ್ಲಿ ರೂಫ್ ಟಾಪಲ್ಲಿ ನಿಂತ್ಕೊಂಡಿದ್ದಾನೆ ಅಂದರೆ ನಾನೇ ವಾಸ್ ಸ್ಟ್ಯಾಂಡಿಂಗ್ ಆನ್ ದ ರೂಫ್ ಟಾಪ್, ಈ ರೀತಿಯಾಗಿ ಬರುವಂಥದ್ದು. ಸೊ ಯಾವುದೇ ರೀತಿ ನಾವು ಇದು ಕೊಡೋಕ್ಕಲ್ಲ. ಅಂದರೆ ಒಂದು ಆ್ಯನಿಮೇಷನ್ ಮೂವಿ ಇದು ನೋಡಿದೆ, ಇದು ಪ್ರಮೋಷನ್ ಅಲ್ಲ. ಸೊ ಲವ್ ಯು ಅಂತ ಒಂದು ಯಾವುದೋ ಮೂವಿ ಬರ್ತಿರುವಂಥದ್ದು ಆ್ಯನಿಮೇಷನ್ದು, ನರಸಿಂಹ ನೂತನ್ ಅಂತ ಅವರು ಮಾಡ್ತಿರೋದು. ಆ ರೀತಿ ಯಾವುದೇ ರೀತಿ ಲಿಪ್ಸಿಂಗ್ ಬರೋಲ್ಲ. ಅವ್ರ ಥರ ಥಿಯೇಟರ್ ರಿಲೀಸ್ ಕೂಡ ಮಾಡೋಕ್ಕಾಗಲ್ಲ. ಸೊ ನಮಗೆ ಆಗಲ್ಲ. ಸೊ ಅಂದರೆ ಲೋ ಬಜೆಟ್ ಅಲ್ಲ, ಇದೊಂದು ಆ್ಯನಿಮೇಷನ್ ಸ್ಟೋರಿ ಥರ. ನೀವು ಕಾರ್ಟೂನ್ ಹೆಂಗೆ ಹೇಳ್ತಿರೋ ಆ ರೀತಿ ಸ್ಟೋರಿ. ಸೊ ಈಗ ನಾವು ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಈ ಮೂವಿಯಿಂದ ನೀವು ತಿಳ್ಕೊಬೋದು, ನಮ್ಮ ಸ್ವಾರ್ಥದಿಂದ ಒಂದು ಅರ್ಥನ ನಾವು ಅಂದರೆ ಡೆಸ್ಟ್ರಾಯ್ ಮಾಡೋಕ್ಕೆ ಡೆಸ್ಟ್ರಾಯ್ ಮಾಡ್ತಿದ್ದೀವಿ ನಾವು. ನಮ್ಮ ಸ್ವಾರ್ಥದಿಂದ ನಮ್ಮ ಅರ್ಥನ ಡೆಸ್ಟ್ರಾಯ್ ಮಾಡ್ತಿದ್ದೀವಿ. ಸೊ ನಿಮಗೆ ಟೀಸರ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಇಂಗ್ಲೀಷ್ ಕನ್ನಡ 2 ಲ್ಯಾಂಗ್ವೇಜಲ್ಲೂ ಇದೆ. ಸೊ ಆರಾಮಾಗಿ ನೀವು ನೋಡ್ಬೋದು. ಇಂಗ್ಲೀಷ್ ನೋಡೋರು ಇಂಗ್ಲೀಷ್ ನೋಡ್ಬೋದು, ಕನ್ನಡ ನೋಡೋರು ಕನ್ನಡ ನೋಡ್ಬೋದು. ಯಾವುದೇ ರೀತಿ ಬೇರೆ ಭಾಷೆಗಳಿಲ್ಲ. ಅಂದರೆ ನಿಮ್ಮ ಕಡೆಯಿಂದ ಏನು ರಿಯಾಕ್ಷನ್ ಬರುತ್ತೋ ಆವಾಗ ನಾವು ಕೂಡ ಮಾಡ್ಬೋದು. ಸೊ ಮಾಡಿದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ಇನ್ನೂ ಅಪ್ಗ್ರೇಡ್ನ ಕೂಡ ಮಾಡ್ಬೋದು ನಾವು. ಈಗ ಆ್ಯನಿಮೇಷನ್ ಮೂವಿನ ಒಂದು ಕಾಲು ಭಾಗನೂ ಕ್ರಿಯೇಟ್ ಆಗಿಲ್ಲ. ಒಂದು 5 ಮಿನಿಟ್ಸ್ ಕ್ಲಿಪ್ನ ನಾನು ನಿಮಗೆ ಇದ್ರಲ್ಲಿ ಕೊಟ್ಟಿರೋದು, ಏನು ಟೀಸರಲ್ಲಿ ಇರುವಂಥದ್ದು. ಈಗ ನೀವು ಈ ಟೀಸರ್ಗೆ ತುಂಬ ರೆಸ್ಪಾನ್ಸ್ ಮಾಡಿದ್ರೆ ನಾವು ಆರಾಮಾಗಿ ನಾವು ಮೂವಿಗೆ ಒಂದು ನಮ್ಮ ಬೆಸ್ಟ್ಗಿಂತ ಹೆಚ್ಚಾಗಿ ನಾವು ಕೊಡ್ಬೋದು, ಆಯಿತಾ. ಸೊ ಆ ರೀತಿಯಲ್ಲಿ ಟ್ರೈ ಮಾಡ್ತಾಯಿದ್ದೀವಿ. ಒಂದು 4-6 ಜನ, 3-4 ಜನ ಸೇರಿ ಮಾಡ್ತಿರೋವಂಥದ್ದು. ಇನ್ನು ಟೀಸರಲ್ಲಿ ಯಾವುದೇ ರೀತಿ ನನ್ನ ಹೆಸರು ಬಿಟ್ಟರೆ ಬೇರೆ ಯಾವುದು ಸ್ಟೋರಿ ಕ್ಲಿಪ್ಪಲ್ಲಿ ನಿಮ್ಗೆ ಕೂಡ ಒಬ್ಬರದ್ದು ಹೆಸರು ಸಿಗೋಲ್ಲ. ಸೊ ಅದು ನಿಮಗೆ ನೆಕ್ಸ್ಟಲ್ಲಿ ಸಿಗುತ್ತೆ, ಯಾರ್ಯಾರು ಇನ್ನು ನಮ್ಮ ಮೂವಿಗೆ ಕಾಂಟ್ರಿಬ್ಯೂಷನ್ಸ್ ಮಾಡ್ತಿದ್ದಾರೆ ಅಂತ. ಸೊ ಅದು ನಿಮಗೆ ನೆಕ್ಸ್ಟು ಸಿಗುತ್ತೆ. ಒಂದು ಟೀಸರ್ ಲೈನು ಅಂದರೆ ಇನ್ ದ ಇಯರ್, ಅಂದರೆ ಇದೊಂದು ಬೇಸ್ಡ್ ಸ್ಟೋರಿ. ಯಾವಾಗಂದರೆ ಬೇಸ್ಡ್ ಆನ್ ಇಯರ್ 2175ರಲ್ಲಿ ಮಾನವ ಕುಲವು ತನ್ನ ಬೇರುಗಳನ್ನು ಮರೆತಿತು. ಶತಮಾನದ ಕಾಲದಲ್ಲಿ ಭೂಮಿ ಹೇಗಿರುತ್ತೆ, ಆ ಭೂಮಿ ಸರ್ವನಾಶ ಆಗೋ ಸರ್ವನಾಶ ಆಗೋ ಡೆಸ್ಟ್ರಾಯ್ ಕಡೆ ಹೋಗ್ತಾ ಇದೆ. ಅದು ಡೆಸ್ಟ್ರಾಯ್ ಅಂದರೆ ನಾವು ಮಾಡ್ತಿರೋ ಡೆಸ್ಟ್ರಾಯ್ ಅಂದರೆ ನಾವು ಅದನ್ನು ಡೆಸ್ಟ್ರಾಯ್ ಮಾಡ್ತಿದ್ದೀವಿ, ಅಂದರೆ ಡೆಸ್ಟ್ರಾಯ್ ಕಡೆ ಹೋಗ್ತಾ ಇದೆ. ಒಂದು 3000 ಇಯರ್ಸ್ ಆದಮೇಲೆ ಅದು ಡೆಸ್ಟ್ರಾಯ್ ಆಗುತ್ತೆ. ಆ ರೀತಿ ಸ್ಟೋರಿ ಇದು. ಅಂದರೆ 3000 ಇಯರ್ಸ್ ಅಷ್ಟು ಮುಂದೆ ಹೋಗಿಲ್ಲ, ಸಾಕು. ಫಸ್ಟಿಗೆ 2075 ಇಟ್ಟಿದೆ. ಸೊ ಅದು ಬೇಡ, ಅಂದರೆ ಸ್ವಲ್ಪ ಚೇಂಜ್ ಇರಲಿ ತುಂಬ. ಈಗ ನೀವು ಟೀಸರಲ್ಲಿ ಒಂದು ಫೈಂಡ್ ಔಟ್ ಮಾಡ್ಬೋದು. ಯಾವ ರೀತಿ ಅಂದರೆ, ಈ 2175 ADಯಲ್ಲಿ ಒಂದು ಮರ ಗಿಡಗಳು ಕೂಡ ಇರೋಲ್ಲ. ಸೊ ಬಿಸಿಲು ಮಳೆ ಇರುತ್ತೆ, ಬಿಸಿಲು ಇರುತ್ತೆ. ಬಟ್ ಅವಾಗ ಮಳೆ ಯಾವಾಗ ಬರೋದು ಗೊತ್ತಿಲ್ಲ, ಬೆಂಕಿ ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಈ ರೀತಿ ಇರುತ್ತೆ. ಸ್ಟೋರಿ ಕೂಡ ಆಗಿದೆ, ಎಲ್ಲ ಸ್ಕ್ರಿಪ್ಟ್ ಆಗಲೇ ರಿಟರ್ನ್ ಆಗಿದೆ. ಸೊ
ಸೊ ಇನ್ನೇನು ಸ್ಟೋರಿ ಆ್ಯನಿಮೇಷನ್ ಕ್ರಿಯೇಟ್ ಮಾಡೋದು 1 ಮಂತಲ್ಲಿ ಆ್ಯನಿಮೇಷನ್ ಕ್ರಿಯೇಟ್ ಮಾಡಿ ಇದಕ್ಕೆ ನಾನೇ ಮ್ಯೂಸಿಕ್ ಕೊಟ್ಟಿರುವಂಥದ್ದು. ಮ್ಯೂಸಿಕ್ನ ಕೂಡ ಕೊಟ್ಟಿದ್ದೀನಿ. ಸೊ ಟೀಸರಲ್ಲಿ ನೋಡ್ಬೋದು ಒಂದು ಲೆಜೆಂಡ್ ಆ್ಯಡ್ ಅಂತ ಬಂದಾಗ ಗೊತ್ತಾಯ್ತಾ, ಈ ಮ್ಯೂಸಿಕ್ ಬಂದಾಗ ಈ ಮ್ಯೂಸಿಕ್ ನಾನೇ ಕೊಟ್ಟಿದ್ದು. ನಿಮಗೆ ಇದು ಏನು ಹಸಿರು ಭೂಮಿ ಮರಳಿ ತರಲು ಅಂತ ಬಂದಾಗ ನನ್ನ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಮ್ಯೂಸಿಕ್ ಎಡಿಟಿಂಗ್ ಅಂತ ಬಂದಾಗ ನನ್ನ ಹೆಸರು ಬರುತ್ತೆ. ಸೊ ಇದೊಂದು ಅಂದರೆ ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೆ, ನಿಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ ಮೂವಿ, ಸ್ಟೋರಿ ಕೂಡ ಚೆನ್ನಾಗಿದೆ. ಇದರಲ್ಲಿ ನಿಮಗೆ 3 ವಿಲನ್ಗಳು ಬರ್ತಾರೆ. AI ವಿಲನ್ ಕೂಡ ಇರ್ತಾರೆ. ಒಬ್ಬರು ಹುಡುಗಿ AI ಗರ್ಲ್ ವೈರ ಅಂತ ಒಂದು ಹುಡುಗಿ ವಿಲನ್ ಕೂಡ ಇರ್ತಾರೆ. ಸೊ ವಿಲನ್ ಹೆಸರು ಮ್ಯಾಕ್ಸ್ ಅಂತ. ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಹೋಗ್ತಾ ಇರುತ್ತೆ, ನೆಕ್ಸ್ಟ್ ಅಪ್ಡೇಟ್ ನಿಮಗೆ ಬರ್ತಾ ಇರುತ್ತೆ. ಅವರ ಅಂದರೆ ಇದರಲ್ಲಿ ನಾವು ಆ್ಯನಿಮೇಷನಲ್ಲಿ ಮಾಡ್ತಿದ್ದೀವಿ ಅಂದರೆ ಅವರ ಫೇಸ್ ಮತ್ತು ಸ್ಟೈಲ್ ಏನಾಗಿರುತ್ತೆ ಚೇಂಜ್ ಆಗಿರುತ್ತೆ, ಬಟ್ ಕ್ಲಾತ್ ಮಾತ್ರ ಸೇಮ್ ಇರುತ್ತೆ. ಬಟ್ ಅವರ ಫೇಸ್ ಮತ್ತು ಏನು ಸ್ಟೈಲ್ ಇರುತ್ತೆ, ಅವರ ಪರ್ಸ್ನಾಲಿಟಿ ಸ್ವಲ್ಪ ಆ್ಯನಿಮೇಷನ್ ಕ್ರಿಯೇಟ್ ಮಾಡಬೇಕಾದ್ರೆ ಚೇಂಜ್ ಆಗ್ತಾ ಹೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಬಟ್ ನಮ್ಮ ಬೆಸ್ಟ್ನ ನಾವು ಟ್ರೈ ಮಾಡಿದ್ದೀವಿ. ನೋಡ್ಬೇಕು ಏನಾಗುತ್ತೆ ಅಂತ. ಏನೋ ಮುಂದೆ ನನಗಿದು ದೊಡ್ಡದೇ ಆಗುತ್ತೆ. ಯಾವ್ದೇನು ಅಂದ್ಕೊತಿರೋ ಗೊತ್ತಿಲ್ಲ, ಬಟ್ ಎಲ್ಲರ ಆಸೆ ಇದು. ಒಂದು ಇನ್ಫಾರ್ಮೇಷನ್ನ ಕೊಡೋಕ್ಕೆ ಒಂದು ಚೆನ್ನಾಗಿರೋವಂಥ ಸ್ಟೋರಿ. ರೋಬೋಟ್ಸ್, ಏನು ಟೆಕ್ಸ್ ಗ್ಯಾಜೆಟ್ಸ್ಗಳು ಏನೇನಿರುತ್ತೆ, ಡ್ರೋನ್ಸು ತುಂಬ ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ. ಆ ರೀತಿ ನೋಡೋಕ್ಕೆ ಚಂದ, ಆ ರೀತಿ ಒಂದು ಮೂವಿನ ಕೊಡಬೇಕಂತ ಎಲ್ಲರೂ ಹಿಂದೆ ಹೋದರೆ ನಾವು ಮುಂದೆ ಹೋಗೋಣ. ಈಗ ಹಿಂದೆ ಆಗಿರೋದನ್ನ ಬಿಟ್ಟು ಮುಂದೆ ಹೋದರೆ ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ಇದು ಯಾರೇನು ಬೇರೆ ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಇದೊಂದು ಸುಮ್ಮನೆ ಒಂದು ಜಸ್ಟ್ ಹಿಂಟ್ ಕೊಟ್ಟಿದ್ದು ಅಷ್ಟೇ, ಚೆನ್ನಾಗಿರುತ್ತೆ ಅಂತ. ಸೊ ಆ ರೀತಿ ಒಂದು ನಾನೇ ಸ್ಟೋರಿ ಇರುವಂಥದ್ದು. ಹೀರೋ ಹೆಸರು ನಾನೇ. ಇದೊಂದು ಸೀನ್ ಮಾಡೋಣ ಅಂತ ಇದ್ದೀನಿ. ಯಾವ ರೀತಿ ಅಂದರೆ ವಾಯ್ಸ್ ನಾವೇ ಕೊಡೋದಲ್ಲ, ಅಂದರೆ ವಾಯ್ಸ್ ಅಂದರೆ AI ಜನ್ರೇಟ್ ವೀಡಿಯೋ, AI ಜನ್ರೇಟ್ ಮಾಡುವಂಥ ವಾಯ್ಸ್ ಅದು. ಅಂದರೆ ಅದು ನಾವೇ ಸ್ಟೋರಿ ಅಂದರೆ ಏನು ಸೀನ್ ಹೋಗುತ್ತೋ ಅದು ನಾವೇ ಹೇಳ್ದಂಗೆ ಅದು. ಅವನು ಬಂದೆ ನೋಡೋ, ಯಾರೋ ಅವನು ಗೊತ್ತಿಲ್ಲ ಕಣೋ, ಅವನು ಅರ್ಥನ ಸೇವ್ ಮಾಡೋಕ್ಕಿದ್ದೇನೆ. ಅವನ ಹೆಸ್ರೇನು ನಾನೇ, ನೀನೆಲ್ಲ ಕಣೋ, ಅವನ ಹೆಸ್ರೇ ಕಣೋ ನಾನೇ ಅಂತ ಬಂದಾಗ ಒಂದು ಟೈಟಲ್ ಗ್ಲಿಮ್ಸ್ ಬರುವಂಥ ಆ ರೀತಿ ಚೆನ್ನಾಗಿರುತ್ತೆ ಅಂತ ನೋಡ್ತಾಯಿದ್ದೀವಿ. ನೋಡೋಣ, ಟ್ರೈ ಮಾಡ್ತೀವಿ, ನಮ್ಮ ಬೆಸ್ಟ್ನ ನಾವು ಕೊಡ್ತೀವಿ. ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಬೇಕು. ಸೊ ಇದು ತುಂಬ ದಿನಗಳಾದಮೇಲೆ ಹೇಳ್ತಾಯಿದ್ದೀನಿ. ಫಸ್ಟಿಗೆ ಮಾಡಬೇಕಿತ್ತು, ಟೈಮ್ ಇದ್ದಿದ್ದಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಒಂದು ಸಕ್ಸಸ್ನ ಈ ಮೂವಿ ಅಂತ ಪಡಿಬೇಕು, ಯೂಟ್ಯೂಬಲ್ಲಿ ತುಂಬ ವ್ಯೂಸ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಮ ಆಶೀರ್ವಾದ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಟೀಸರ್ ಮಿಸ್ ಮಾಡಿಬಿಡಿ.